ನಮಸ್ಕಾರ. 2024ರ ಕಡೆ ಘಟ್ಟದಲ್ಲಿ ನಿಂತಿದ್ದೀವಿ. ಹೊಸ ವರ್ಷ ಬರ್ತಾ ಇದೆ. ಇಡೀ ವರ್ಷ ಏನೇನೆಲ್ಲ ಆಯ್ತು ಅಂತ ನಾವು ನೋಡ್ಕೊಳ್ಳುವಾಗ ಉದ್ಯಮ ಲೋಕದ ವಿಚಾರಗಳು ಕಣ್ಣೆದುರು ಹಾದು ಹೋಗುತ್ತೆ. ರತನ್ ಟಾಟಾ ಉದ್ಯಮ ಲೋಕದ ಮಹಾನ್ ಸಾಧಕರಾಗಿದ್ದವರು. ಅವರನ್ನ ನಾವು ಈ ವರ್ಷ ಕಳ್ಕೊಂಡಿದ್ದೀವಿ. ಹಾಗೇನೆ ಭಾರತದ ಬಹುತೇಕ ಎಲ್ಲರ ಮನೆಯಲ್ಲಿ ಅಂದ್ರೆ ಎಲ್ಲರ ಅಡುಗೆ ಮನೆಯಲ್ಲಿ ಪರಿಚಿತವಾಗಿದ್ದ ಟಪ್ಪರ್ವೇರ್ ಕಂಪನಿ ದಿವಾಳಿಯಾಗಿದ್ದು ಕೂಡ ಇದೇ ವರ್ಷ. ಅದಾನಿ ವಿಚಾರವೂ ಇದ್ದೇ ಇದೆ. ಉದ್ಯಮ ಜಗತ್ತಿನ ಕಡೆಗೆ ಒಮ್ಮೆ ತಿರುಗಿ ನೋಡೋಣ. ಇದು ಇಡೀ ವರ್ಷದ ಎಲ್ಲ ಘಟನೆಗಳ ಸಮಗ್ರ ಪಟ್ಟಿಯಲ್ಲ, ದೊಡ್ಡ ಸಂಚಲನಕ್ಕೆ ಕಾರಣವಾದಂತ ಕೆಲವು ಪ್ರಮುಖ ವಿದ್ಯಮಾನಗಳ ಮೇಲಿನ ನೋಟ. ನಮಸ್ಕಾರ, ಇದು ಇಯರ್ ಎಂಡ್ ಸ್ಪೆಷಲ್ ಎಪಿಸೋಡ್. ಉದ್ಯಮ. ಅದಾನಿಗೆ ಅಮೆರಿಕ ಅರೆಸ್ಟ್ ವಾರೆಂಟ್. ಅಮೆರಿಕದ ನ್ಯಾಯಾಲಯ ಉದ್ಯಮಿ ಗೌತಮ್ ಅದಾನಿ ವಿರುದ್ಧ ವಾರೆಂಟ್ ಅನ್ನು ಹೊರಡಿಸಿದ್ದು ದೊಡ್ಡ ಚರ್ಚೆಗೆ ಕಾರಣ ಆಯಿತು. ಗೌತಮ್ ಅದಾನಿ ಮತ್ತು ಅವರ ಸೋದರಳಿಯ ಸಾಗರ್ ಅದಾನಿ ವಿರುದ್ಧ ಆರೋಪಗಳನ್ನ ಮಾಡಲಾಯಿತು. ಇಬ್ಬರ ವಿರುದ್ಧವೂ $265 ಮಿಲಿಯನ್ ಲಂಚ ನೀಡಿದ ಆರೋಪವನ್ನ ಮಾಡಲಾಗಿದೆ. ರೂಪಾಯಿ ಲೆಕ್ಕದಲ್ಲಿ 2238 ಕೋಟಿ. ಇಲ್ಲಿವರೆಗೂ ಅದಾನಿ ಜೊತೆಗೆ ಸಹೋದರನ ಹೆಸರು ಬರ್ತಾ ಇತ್ತು. ಈ ಬಾರಿ ಅಳಿಯನ ಹೆಸರು ತಳಕು ಹಾಕೊಂಡಿದೆ. ಅದಾನಿ ವಿರುದ್ಧದ ಇಷ್ಟು ದೊಡ್ಡ ಹಗರಣದ ಆರೋಪ ಸಾಬೀತಾದ್ರೆ ಮೋದಿ ಅದನ್ನ ಹೇಗೆ ಎದುರಿಸ್ತಾರೆ ಅನ್ನೋ ಪ್ರಶ್ನೆ ಕೂಡ ಎದುರಾಯಿತು. ವಂಚನೆಯ 5 ಪ್ರಕಾರಗಳಲ್ಲಿ ಅದಾನಿ ವಿರುದ್ಧದ ಆರೋಪಗಳ ಕುರಿತು ವಿಚಾರಣೆ ನಡೀಬೇಕಿದೆ. ಅದಾನಿ ಗ್ರೂಪ್ ಈ ಆರೋಪಗಳನ್ನ ಆಧಾರ ರಹಿತ ಅಂತ ಹೇಳಿದೆ. ಆದ್ರೆ ಅಮೆರಿಕ ನ್ಯಾಯಾಲಯದ ಚಾರ್ಜ್ ಶೀಟ್ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ಸಾಕ್ಷ್ಯಗಳನ್ನ ಹೊಂದಿದೆ ಅಂತ ಹೇಳುತ್ತೆ. ಗೌತಮ್ ಅದಾನಿ ಅವರ ಸೋದರಳಿಯನನ್ನ FBI ವಿಚಾರಣೆಗೆ ಒಳಪಡಿಸಿದೆ ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳನ್ನ ವಶಪಡಿಸಿಕೊಂಡಿದೆ. ನ್ಯಾಯಾಲಯದ ಮುಂದೆ ಹಲವು ರೀತಿಯ ಸಾಕ್ಷ್ಯಗಳಿವೆ ಅಂತ ವರದಿಗಳು ಹೇಳ್ತಿವೆ. ಅಮೆರಿಕಕ್ಕಿಂತ ಮೊದಲು ಭಾರತದಲ್ಲಿ ಅದಾನಿಯನ್ನ ಬಂಧಿಸಬೇಕು ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಒತ್ತಾಯಿಸಿದ್ರು. ಅದಾನಿಗೆ ಅಮೆರಿಕ ಕೋರ್ಟ್ ವಾರೆಂಟ್ ವಿಚಾರ ಸಂಸತ್ತಿನ ಅಧಿವೇಶನದಲ್ಲೂ ಬಹಳ ಸಮಯವನ್ನ ತಿಂದು ಹಾಕ್ತು. ಅದಾನಿ ವಿರುದ್ಧ ಒಂದಾದ ಮೇಲೊಂದು ಆರೋಪಗಳು ಕೇಳಿ ಬರ್ತಾನೆ ಇದ್ರೂ ಕೂಡ ಇಲ್ಲಿ ಮಾತ್ರ ಅದಾನಿ ಆ ಆರೋಪಗಳನ್ನ ತಿರಸ್ಕರಿಸ್ತಾರೆ. ಹಾಗೇನೆ ಆಡಳಿತಾರೂಢ ಬಿಜೆಪಿ ಅದಾನಿಗಿಂತ ಹೆಚ್ಚು ಅದಾನಿಯ ಪರವಾಗಿ ವಕಾಲತ್ತನ್ನ ವಹಿಸುತ್ತೆ. ಅದಾನಿ ವಿರುದ್ಧ ಆರೋಪ ಮಾಡೋರ ಮೇಲೇರಿನೇ ಹೋಗುತ್ತೆ. ಅದಾನಿಗೆ ಸಂಬಂಧಪಟ್ಟಂತೆ ಆರೋಪ ಎದುರಿಸ್ತಿರುವ ಸೆಬಿ ಅಧ್ಯಕ್ಷೆ ವಿರುದ್ಧವೂ ಮೋದಿ ಸರ್ಕಾರ ಯಾವುದೇ ಕ್ರಮವನ್ನ ಕೈಗೊಳ್ಳದೆ ಆಕೆಯನ್ನ ರಕ್ಷಣೆ ಮಾಡ್ತಿದೆ ಅನ್ನೋ ಗಂಭೀರ ಆರೋಪವೂ ಕೇಳಿ ಬಂತು. ರತನ್ ಟಾಟಾ ನಿಧನ. ಉದ್ಯಮ ಲೋಕದ ಧ್ರುವ ತಾರೆ ಈ ವರ್ಷ ಕಣ್ಮರೆಯಾದರು. ದೇಶದ ಅಗ್ರಗಣ್ಯ ಉದ್ಯಮಿಯಾಗಿದ್ದಂತಹ ಟಾಟಾ ಸನ್ಸ್ ಗೌರವಾಧ್ಯಕ್ಷ ರತನ್ ನವಲ್ ಟಾಟಾ 2024ರ ಅಕ್ಟೋಬರ್ 9ರಂದು ತಮ್ಮ 86ನೇ ವಯಸ್ಸಿನಲ್ಲಿ ನಿಧನರಾದರು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಅವರು ಕಡೆಗೆ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದ್ರು. ಅನೇಕ ಪ್ರಮುಖ ಟಾಟಾ ಉದ್ಯಮಗಳಾದ ಟಾಟಾ ಸ್ಟೀಲ್, ಟಾಟಾ ಮೋಟಾರ್ಸ್, ಟಾಟಾ ಪವರ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಟಾಟಾ ಟೀ, ಟಾಟಾ ತಂತ್ರಜ್ಞಾನ, ಇಂಡಿಯನ್ ಹೋಟೆಲ್ಸ್ ಮತ್ತು ಟಾಟಾ ಟೆಲಿ ಸರ್ವಿಸಸ್ ಮುಂತಾದ ಕಂಪನಿಗಳನ್ನು ಅವರು ಸ್ಥಾಪಿಸಿದ್ರು. ಕೈಗಾರಿಕೋದ್ಯಮ, ವ್ಯಾಪಾರ ಸಾಮ್ರಾಜ್ಯದಲ್ಲಿ ತಮ್ಮದೇ ಆದಂತಹ ವಿಶೇಷ ಗುರುತನ್ನು ಅವರು ಹೊಂದಿದ್ರು. ವ್ಯಾಪಾರದಲ್ಲಿ ಮಾತ್ರ ಅಲ್ಲದೆ ಸಮಾಜ ಸೇವೆ, ಪರೋಪಕಾರದಲ್ಲೂ ಕೂಡ ಅವರನ್ನ ಮೀರಿಸಿದ್ದವರಿಲ್ಲ ಅಂತಾನೆ ಶ್ಲಾಘಿಸಲಾಗ್ತಾ ಇದೆ. ಟಪ್ಪರ್ವೇರ್ ದಿವಾಳಿ. ಮನೆಗಳಲ್ಲೂ ಕಾಣಿಸ್ತಾ ಇದ್ದ ಲಂಚ್ ಬಾಕ್ಸ್, ಗಾಳಿ ಸೇರ್ಕೊಂಡು ಆಹಾರ ಕೆಡದಂತೆ ರಕ್ಷಿಸುವ ಕಂಟೈನರ್ಗಳು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಅವುಗಳ ತಯಾರಿಕೆ ಮೂಲಕವೇ ಜನಪ್ರಿಯವಾಗಿದ್ದು ಟಪ್ಪರ್ವೇರ್ ಕಂಪನಿ. ಭಾರತದಲ್ಲಿ ಮಾತ್ರವಲ್ಲ, 100ಕ್ಕೂ ಹೆಚ್ಚು ದೇಶಗಳಲ್ಲಿ ಆಹಾರ ಕೆಡದಂತೆ ರಕ್ಷಿಸುವ ತನ್ನ ಕಂಟೈನರ್ಗಳ ಕಾರಣದಿಂದ ಮನೆ ಮಾತಾಗಿದ್ದ ಅಮೆರಿಕ ಮೂಲದ ಟಪ್ಪರ್ವೇರ್ ಕಂಪನಿ ದಿವಾಳಿ ಸುದ್ದಿ ಕೂಡ ಉದ್ಯಮ ಲೋಕವನ್ನ ಬೆಚ್ಚಿ ಬೀಳಿಸಿತು. 78 ವರ್ಷ ಹಳೆಯ ಕಂಪನಿ ದಿವಾಳಿ ಹಂತ ಮುಟ್ಟಿದ್ದು, ದಿವಾಳಿತನದಿಂದ ರಕ್ಷಣೆ ಕೋರಿ ಡರ್ವೇರ್ನ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ ವಿಚಾರ ಗೊತ್ತಾಗ್ತಾ ಇದ್ದಂತೆ ಟಪ್ಪರ್ವೇರ್ ಕಂಪನಿಯ ಜೊತೆಗಿದ್ದ ಭಾವನಾತ್ಮಕ ಸಂಬಂಧಗಳ ಮೆಲುಕು ಶುರುವಾಗಿತ್ತು. ಟಪ್ಪರ್ವೇರ್ ಕಂಪನಿ ಮೌಲ್ಯವನ್ನ $500 ಮಿಲಿಯನ್ ನಿಂದ $1 ಬಿಲಿಯನ್ ಅಂತ ಉಲ್ಲೇಖಿಸಲಾಗಿದೆ. ಆದ್ರೆ ತಲೆ ಮೇಲಿರೋ ಸಾಲದ ಹೊರೆ $1 ಬಿಲಿಯನ್ ನಿಂದ $10 ಬಿಲಿಯನ್ ಅಂತ ಕಂಪನಿ ಹೇಳಿದೆ. ಕಳೆದ 4 ವರ್ಷಗಳಿಂದ ಅದು ಸಾಲದ ಸುಳಿಗೆ ಬಿದ್ದಿತ್ತು ಅನ್ನೋ ವಿಚಾರವೂ ಬಯಲಾಯಿತು. ಕೋವಿಡ್ ನಂತರದ ಸಮಯದಲ್ಲಿ ಟಪ್ಪರ್ವೇರ್ ಕಂಪನಿ ಉತ್ಪನ್ನಗಳ ಮಾರಾಟ ತೀವ್ರ ಹಿನ್ನಡೆ ಕಂಡ ಬಳಿಕ ವರ್ಷದಿಂದ ವರ್ಷಕ್ಕೆ ಏರುತ್ತಿರುವ ವೆಚ್ಚವನ್ನ ಸರಿದೂಗಿಸೋಕೆ ಆಗಿರಲಿಲ್ಲ. 2020ರಿಂದ ಕಂಪನಿಯ ಸಾಲ ಹೆಚ್ಚಾಗ್ತಾನೆ ಹೋಗಿದೆ ಅಂತ ವರದಿಗಳು ಹೇಳ್ತಿವೆ.